ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಆರೋಪಿ ದರ್ಶನ್ ಅವರಿಗೆ ಹಾಸಿಗೆ ತಲೆದಿಂಬು ಕೊಡುವಂತಹ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ಹಾಜರಾಗಿರುವಂಥದ್ದು. ದರ್ಶನ್ ಸೇರಿ ಎಲ್ಲ ಆರೋಪಿಗಳನ್ನು ಕೋರ್ಟ್ಗೆ ಪ್ರೆಸೆಂಟ್ ಮಾಡಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರುಪಡಿಸಲಾಗಿದೆ. A4, A5, A15 ಆರೋಪಿಗಳು ಗೈರಾಗಿದ್ರು. ಹಾಗಾಗಿ ಇವತ್ತು ಅವರನ್ನು ಪ್ರೆಸೆಂಟ್ ಮಾಡಲಾಗಿದೆ. ಇದೆಲ್ಲವೂ ಕೂಡ ಫಾರ್ಮಾಲಿಟೀಸ್. ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಈಗ ಮತ್ತೆ ಕೊಲೆ ಪ್ರಕರಣದ ಆರೋಪಿಗಳನ್ನು ನ್ಯಾಯಾಧೀಶರ ಎದುರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರೆಸೆಂಟ್ ಮಾಡುವಂತಹ ಕೆಲಸ. ಮತ್ತೊಂದು ಕಡೆ ಇವತ್ತು ದರ್ಶನ್ ಅವರ ತಲೆದಿಂಬು, ಹಾಸಿಗೆ, ಬೆಡ್ಶೀಟ್ನ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಈಗ ದರ್ಶನ್ ಸೇರಿ ಎಲ್ಲ ಆರೋಪಿಗಳನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ವಿಚಾರಣೆಗೆ ಹಾಜರುಪಡಿಸಲಾಗಿದೆ. A4, A5, A15 ಆರೋಪಿಗಳು 18ನೇ ತಾರೀಕು ಹಾಜರುಪಡಿಸುವುದಕ್ಕೆ ಆದೇಶವನ್ನು ಕೊಡಲಾಗಿತ್ತು. ಹಾಗಾಗಿ ಈಗ ದರ್ಶನ್ ಸೇರಿ ಉಳಿದ ಆರೋಪಿಗಳನ್ನು ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿ ಈಗಾಗಲೇ 6 ಜನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿಯೇ ಇರುವಂತಹದ್ದು. ಅವರ ಜಾಮೀನು ರದ್ದಾಗಿ ಈಗ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ಈಗ ಅವರನ್ನು ನ್ಯಾಯಾಧೀಶರ ಎದುರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರೆಸೆಂಟ್ ಮಾಡುವಂತಹ ಕೆಲಸ ಆಗಿದೆ. ಇವೆಲ್ಲವೂ ಕೂಡ ಪ್ರಕ್ರಿಯೆ. ಕೋರ್ಟ್ ಸೂಚನೆಯ ಮೇರೆಗೆ ಕೋರ್ಟ್ ಹೇಳಿದಂತಹ ಸಂದರ್ಭದಲ್ಲಿ ಇವರನ್ನು ಹಾಜರುಪಡಿಸುವಂತಹ ಕೆಲಸ ಆಗಬೇಕಿದೆ. ಮತ್ತೊಂದು ಕಡೆ ಸದ್ಯದರಲ್ಲಿಯೇ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಟ್ರಯಲ್ಗೆ ದಿನಾಂಕ ಕೂಡ ನಿಗದಿಯಾಗುವಂತಹ ಸಾಧ್ಯತೆ ಇದೆ. ಹಾಸಿಗೆ ದಿಂಬು ಕೋರಿ ದರ್ಶನ್ ಸಲ್ಲಿಸಿರುವಂತಹ ಅರ್ಜಿಯನ್ನು ಮುಂದೂಡಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿಗೆ ಜಡ್ಜ್ ಬರಬೇಕು ಅಂತ ಹೇಳಿ ಕೋರಿ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ರು. ವಕೀಲರು ಮನವಿಯನ್ನು ಮಾಡಿಕೊಂಡಿದ್ರು. ಈ ಅರ್ಜಿಯನ್ನು ಮುಂದೂಡಿಕೆ ಮಾಡಲಾಗಿದೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ನನಗೆ ಹಾಸಿಗೆ, ತಲೆದಿಂಬು ಕೊಡ್ತಾ ಇಲ್ಲ, ವಾಕಿಂಗಿಗೆ ಅವಕಾಶ ಕೊಡ್ತಿಲ್ಲ ಅಂಥೇಳಿ ದರ್ಶನ್ ಪರ ವಕೀಲರು ಕೋರ್ಟ್ನ ಗಮನಕ್ಕೆ ಸಲ್ಲಿಸಿದ್ರು. ಅದಾದಮೇಲೆ ಕೋರ್ಟ್ನಿಂದ ವರದಿಯನ್ನು ಕೂಡ ನ್ಯಾಯಾಧೀಶರು ಕೇಳಿದ್ರು. ವರದಿ ಕೂಡ ಸಬ್ಮಿಟ್ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ದರ್ಶನ್ ವಿಚಾರಕ್ಕೆ ಇವತ್ತು ಕೋರ್ಟ್ನಲ್ಲಿ ಏನಾಯ್ತು ಅಂತ? ಪ್ರೇಮ್, ಇವತ್ತು ದರ್ಶನ್ ಪ್ರಕರಣವಾಗಿ ಕೋರ್ಟ್ ನಲ್ಲಿ ಚಾರ್ಜ್ ಪ್ರಕ್ರಿಯೆಯನ್ನ ಜರುಗಿಸೋದಕ್ಕೆ ಅವಕಾಶವನ್ನ SPP ಅವರು ಕೇಳಿದ್ರು. ಆದ್ರೆ ಈ ನಡುವೆ A12 ಆರೋಪಿ ಲಕ್ಷ್ಮಣ್ ಏನಿದೆ ಆತ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ದ. ಹೀಗಾಗಿ ಅದರ ವಿಚಾರಣೆ ಮಧ್ಯಾಹ್ನಕ್ಕೆ ಮಾನ್ಯ ನ್ಯಾಯಾಧೀಶರು ಮುಂದೂಡಿದ್ದಾರೆ. ಅದ್ರ ಜೊತೆಗೆ ಇದೀಗ ಈ CRPC 310 ಅಡಿ ದರ್ಶನ್ ಪರ ವಕೀಲರು ಒಂದು ಅಪ್ಲಿಕೇಶನ್ ಅನ್ನ ಕೋರ್ಟ್ಗೆ ಹಾಕೊಂಡಿದ್ರು. ಖುದ್ದು ನ್ಯಾಯಾಧೀಶರು ಬಂದು ಜೈಲಿಗೆ ಪರಿವೀಕ್ಷಣೆಯನ್ನ ನಡೆಸಬೇಕು. ಜೈಲಿನಲ್ಲಿ ನಮ್ಮ ಕಕ್ಷಿದಾರರಿಗೆ ಯಾವ ರೀತಿಯ ಸವಲತ್ತುಗಳನ್ನ ಕೊಡ್ತಿಲ್ಲ, ಜೈಲು ನಿಯಮಾವಳಿಗಳ ಪ್ರಕಾರ ಯಾವುದೇ ಕನಿಷ್ಠ ಸೌಲಭ್ಯಗಳನ್ನ ಸಹ ಕೊಟ್ಟಿಲ್ಲ ಅನ್ನೋ ಮಟ್ಟಿಗೆ ಅರ್ಜಿಯನ್ನ ಹಾಕೊಂಡಿದ್ರು. ಆ ಅರ್ಜಿಯ ವಿಚಾರಣೆಯನ್ನ ಕೂಡ ಮಾನ್ಯ ನ್ಯಾಯಾಧೀಶರು ಇದೀಗ ಮುಂದೂಡಿದ್ದಾರೆ. ಅಲ್ಲಿಗೆ ಬಹುತೇಕ ಡಿಸ್ಚಾರ್ಜ್ ಅಪ್ಲಿಕೇಶನ್ ಇನ್ನೂ ಬಾಕಿ ಇರೋದ್ರಿಂದ ಸದ್ಯಕ್ಕೆ ಆ ಒಂದು ಆದೇಶ ಏನಿದೆ ಆ ಆದೇಶವನ್ನ ಕೂಡ ಮುಂದೂಡುವ ಕೆಲಸವನ್ನ ಮಾನ್ಯ ನ್ಯಾಯಾಧೀಶರು ಮಾಡಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಿದ್ರು. ಉಳಿದ ಆರೋಪಿಗಳು ಒಂದು 3 ಹೊರತುಪಡಿಸಿ ಖುದ್ದು ಕೋರ್ಟ್ಗೆ ಹಾಜರಾಗಿದ್ರು. ಸದ್ಯ ಇದೀಗ ಇನ್ನು ಬೇರೆ ಈ ಒಂದು ಪ್ರಕರಣದಲ್ಲಿ, ಹಾಸಿಗೆ ದಿಂಬು ತಲೆ ಪ್ರಕರಣದಲ್ಲಿ ಈಗ ಅಪ್ಲಿಕೇಶನ್ ಅನ್ನ ಹೊಸದಾಗಿ ಹಾಕೊಂಡಿರೋದ್ರಿಂದ ಸದ್ಯಕ್ಕೆ ಆದೇಶ ಏನಿದೆ ಅದು ಕೂಡ ಮುಂದೂಡಿಕೆಯಾಗಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.